ರನ್ನಿಂಗ್ ಮ್ಯಾನ್ ಟ್ರೇಲರ್ ವಿಮರ್ಶೆ. ಹೊಸ ಲುಕ್, ಹಳೆ ಗೇಮ್ ಚೆನ್ನಾಗಿದೆಯಾ? ನೋಡೋಣ ಬನ್ನಿ. People on these games never come back. I'm not trying to get myself killed, so kiss my ass twice. Right there is why you can win this game. I'm gonna come back here and burn this building down. I promise. That's the spirit. ಚೆನ್ನಾಗಿರೋ ಅಂಶದ ಬಗ್ಗೆ ಮಾತಾಡೋದಾದ್ರೆ ಸುಂದರ ವಿಜುವಲ್ಸ್. ಟ್ರೈಲರ್ ತುಂಬಾ ಸ್ಟೈಲಿಶ್ ಆಗಿದೆ. ನಿಯಾನ್ ಲೈಟ್ಸ್, ದೊಡ್ಡ ಸಿಟಿ, ಡೇಂಜರ್ ಫುಲ್ ಆಕ್ಷನ್ ಸೀನ್ಗಳು. ಹಳೆ ಐಡಿಯಾ, ಹೊಸ ಪ್ರೆಸೆಂಟೇಷನ್, ಜನಗಳ ಲೈಫ್ ರಿಸ್ಕ್ ತೆಗೆದುಕೊಂಡು ಗೇಮ್ ಶೋನಲ್ಲಿ ಓಡ್ತಾರೆ. ಆದರೆ ಈಗ ಇದು ಮಾಡರ್ನ್ ಆಗಿ ತೋರಿಸ್ತಿದೆ. ಹಂಗರ್ ಗೇಮ್ಸ್ ಪ್ಲಸ್ ಬ್ಲ್ಯಾಕ್ ಮಿರರ್ ಫೀಲಿಂಗ್ಸ್ ಬರುತ್ತೆ. ಮೇನ್ಲಿ ಹೇಳೋದಾದ್ರೆ ಹೀರೋ ಚೆನ್ನಾಗಿದ್ದಾನೆ, ಎನರ್ಜೆಟಿಕ್ ಆಗಿದ್ದಾರೆ. ಅರ್ನಾಲ್ಡ್ ಸ್ಟೈಲ್ ಅಲ್ಲ, ಬಟ್ ಓನ್ ಸ್ಟೈಲ್ ಇದೆ. ಆಕ್ಷನ್ ಸೀನ್ಸ್ ಸೂಪರ್ಬ್. ಟ್ರೇಲರ್ನಲ್ಲಿ AI, ಮೀಡಿಯಾ ಕಂಟ್ರೋಲ್, ಇನ್ಫ್ಲೂಯೆನ್ಸರ್ ಕಲ್ಚರ್ ಬಗ್ಗೆ ಹಿಂಟ್ಸ್ ಇವೆ. ಮೆಸೇಜ್ ಕಡೆಯೂ ಸ್ಟ್ರಾಂಗ್ ಆಗಿರಬಹುದು. ನೆಗೆಟಿವ್ ಅಂಶಗಳು ನೋಡೋದಾದ್ರೆ ತುಂಬಾ ಪಾಲಿಶ್ಡ್ ಫೀಲ್ ಅನ್ಸುತ್ತೆ ಟ್ರೇಲರ್. ಓಲ್ಡ್ ಮೂವಿ ರಫ್ ಅಂಡ್ ರಿಯಲ್ ಆಗಿತ್ತು. ಇದು ಟೂ ಕ್ಲೀನ್ ಆಗಿದೆ ಅನ್ನಿಸಬಹುದು. CGI ಜಾಸ್ತಿ ಇದೆ. ಕೆಲವು ಸೀನ್ಸ್ಗಳಲ್ಲಿ ಕಂಪ್ಯೂಟರ್ ಗ್ರಾಫಿಕ್ಸ್ ತುಂಬಾ ಯೂಸ್ ಮಾಡಿದಂತಿದೆ. ಅನ್ಸುತ್ತೆ ರಿಯಲ್ ಫೀಲ್ ಉಳಿಸ್ತಾರೆ ಅಂತ. ಸ್ಟೋರಿಯಲ್ಲಿ ಕ್ಲಾರಿಟಿ ಇಲ್ಲ, ಆದರೆ ಟ್ರೇಲರ್ನಲ್ಲಿ ಸ್ಟೈಲ್ ಇದೆ. ಸ್ಟೋರಿ ಅಥವಾ ಕ್ಯಾರೆಕ್ಟರ್ಸ್ ಬಗ್ಗೆ ಸ್ಪಷ್ಟತೆ ಇಲ್ಲ. ಟೀಸರ್ ಫೀಲಿಂಗ್ ಬರುತ್ತೆ. ಫೈನಲ್ ಆಗಿ ಹೇಳೋದಾದ್ರೆ ದ ರನ್ನಿಂಗ್ ಮ್ಯಾನ್ ಟ್ರೇಲರ್ ಮಾಡರ್ನ್ ಅಂಡ್ ಎಕ್ಸೈಟಿಂಗ್ ಆಗಿದೆ. ಸ್ಟೋರಿ ಮತ್ತು ಮೆಸೇಜ್ ಚೆನ್ನಾಗಿದ್ದರೆ ಇದು ಬಿಗ್ ಹಿಟ್ ಆಗ್ಬೋದು, ಆದರೆ ಬೋರಿಂಗ್ ರೀಬೂಟ್ ಆಗಬಾರ್ದು. ಟ್ರೇಲರ್ನ ಹೈಪ್ ಲೆವೆಲ್ ನೋಡೋದಾದ್ರೆ 8/10. ನೀವು ರನ್ನಿಂಗ್ ಮ್ಯಾನ್ ಗೇಮ್ನಲ್ಲಿ ಸರ್ವೈವ್ ಮಾಡ್ತೀರಾ? ಕಮೆಂಟ್ ಮಾಡಿ, ಫಾಲೋ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.